ಧನ್ಯ ಧನ್ಯ ಬಗ್ಗೆ ನಾವು ಚಿಕ್ಕ ಮಗುವಿಂದ ನೋಡ್ಕೊಂಬಂದಿದ್ವಿ ಧನ್ಯನ. ಬಟ್ ನನಗೇನು ಖುಷಿ ಆಗುತ್ತೆ ಅಂದರೆ ಯೂಶ್ವಲಾಗಿ ಈಗಿನ ಜನ್ರೇಷನ್ ಹುಡುಗರು ಈಗಿನ ಜೀನ್ದು ಏನಂತೀವಿ ಜೆನಿನಾ ಜೆನ್ಸಿ ಈಗ ಸೋ ಕಾಲ್ ದೇ ಜಸ್ಟ್ ಗೋ ಟು ಗ್ಲಾಮರ್ ರೋಲ್ಸ್ ಅಂತ ಹೋಗ್ತಾರೆ. ಬಟ್ ದಿಸ್ ಗರ್ಲ್ ಆಪ್ಟಿಂಗ್ ಒಂದು 2-3 ಸಿನಿಮಾ ನಾನು ಲಾಸ್ಟ್ ಟೈಮು ಅದು ಯಾವುದದು ಕಾಲಾಪತ್ತರು ಐ ಥಿಂಕ್ ವೆರಿ ಡಿಫ್ರೆಂಟ್ ಸಿನಿಮಾಸ್ ಮಾಡ್ತಾರೆ. ಅದು ಖುಷಿಯಾಗುತ್ತೆ. ಆ ರೀತಿ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಯಾಕಂದರೆ ಅವರು ಗ್ಲಾಮರಾಗಿ ಹೋಗ್ಬಿಡೋಣ ಯಾಕೆ ನೋ. ಬಟ್ ಸ್ಟಿಲ್ ಚೂಸಿಂಗ್ ದಿಸ್ ಟೈಪ್ ಆಫ್ ಸಿನಿಮಾ ಆ್ಯಂಡ್ ಕಮಿಂಗ್ ಇನ್ ಟು ದಿಸ್ ಸ್ಟ್ರೀಮ್ ಆಫ್ ಸಿನಿಮಾ ಇಸ್ ವೆರಿ ಗುಡ್. ಐ ಥಿಂಕ್ ಎಲ್ಲ ತಾತನ ಆಶೀರ್ವಾದ ಅಂತ ಕಾಣುತ್ತೆ. ಐ ಥಿಂಕ್ ಆ ಥರ ಒಂದು ಡ್ರೈವ್ ಮಾಡ್ಕೊಂಬಂದಿರೋದು ಐ ಥಿಂಕ್ ಗುಡ್. ಆ್ಯಂಡ್ ಅವರ ಪೂರ್ಣಿಮಾನು ಅಷ್ಟೇ, ಅವಳು ಚಿಕ್ಕ ವಯಸ್ಸಲ್ಲೇ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ತಗೊಂಡ್ಳು ಪ್ರೇಮದ ಕಾಣಿಕೆಯಲ್ಲಿ. ಐ ಥಿಂಕ್ ಎಲ್ಲ ಮನೇಲಿ ಎಲ್ಲರೂ ಚಿಕ್ಕ ವಯಸ್ಸಿಂದ ಎಲ್ಲ ಆ್ಯಕ್ಟ್ ಮಾಡಿ 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 ಐ ಥಿಂಕ್ ಬಂದವರು. ಅದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅಗೇನ್ ಮ್ಯೂಸಿಕ್ ಡೈರೆಕ್ಟ್ರು ಸಚಿನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ ಸಚಿನ್, ಸೂಪರ್. ಆ್ಯಂಡ್ ನೀವು ಒಳ್ಳೆ ಚೆನ್ನಾಗಿ ಆಡಿದ್ದೀರಮ್ಮ, ಆಲ್ ದಿ ಬೆಸ್ಟ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಬಗ್ಗೆ ಹೇಳಂಗೆ ಇಲ್ಲ, ಥಿಂಗ್ ಗೋಸ್ ಆನ್ ಡೂಯಿಂಗ್. ಆ್ಯಂಡ್ ಕ್ಯಾಮ್ರಾಮನ್ನು ಅಷ್ಟೇ ತುಂಬ ಫ್ಯಾಂಟಾಸ್ಟಿಕ್ ಸಿದ್ದು ಅವರು ಫ್ಯಾಂಟಾಸ್ಟಿಕ್ ವಿಜುವಲ್ಸು. ಆ್ಯಂಡ್ ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಸಮಾರಂಭ ಬರೋದು. ಯಾತಿಗೆ ಬರ್ತೀವಿ ಅಂದರೆ ವಿ ಗಿವ್ ಫುಲ್ ಪವರ್ ಆ್ಯಂಡ್ ಹೋಪ್ಸ್. ಯಾಕೆ ಆ ಹೋಪ್ನ ಬಂದ್ಬಿಟ್ಟು ಕಾಪಾಡೋ ಜವಾಬ್ದಾರಿ ನಿಮ್ಮದು, ನೀವು ಬರಬೇಕು. ಯಾಕಂದರೆ ಸಿನಿಮಾದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ, ವಿಶೇಷ ಇದ್ದೇ ಇರುತ್ತೆ. ಅದನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಿನಿಮಾ ಗೆದ್ದರೆ ನೋಡಿ, ಇವ್ರು ಗೆದ್ದರೆ 10 ಸಿನಿಮಾ ಆಗುತ್ತೆ. 10 ಸಿನಿಮಾ ಆದರೆ ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಹೇಳಿ, ಎಷ್ಟು ಸಾವಿರ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ. ಇವತ್ತು ನಾವೆಲ್ಲ ಏನೋ ಗಳಿಸಿದ್ವಿ ಹೆಸರು, ಇಟ್ಸ್ ಬಿಕಾಸ್ ಆಫ್ ಯು ಪೀಪಲ್. ನಿಮ್ಮ ಒಂದು ಪ್ರೋತ್ಸಾಹ, ಒಂದು ಆಶೀರ್ವಾದ. ಸೊ ಮೀಡಿಯಾದವರು ಅಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ, 100% ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಪಿಕ್ಚರ್ ಬೆಳೆಯುತ್ತೆ, ಒಂದು ಎಷ್ಟೋ ಜನ ಕಲಾವಿದರು ಬದುಕ್ತಾರೆ. ಆ್ಯಂಡ್ ಬೆಳಿಬೇಕಂತ ನಮ್ಮ ಆಸೆ, ಭಾಷೆ ಬೆಳೆಯುತ್ತೆ, ನಮ್ಮ ಕಲ್ಚರ್ ಬೆಳೆಯುತ್ತೆ. ಆ್ಯಂಡ್ ಸಾಯಿ ಕುಮಾರ್ದು ಅಷ್ಟೇ. ಇವಾಗ ನಾವು ಯೂಶಲ್ ಸಾಯಿ ಕುಮಾರ್ ವಾಯ್ಸ್ ಇವಾಗ ನನಗೂ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಆ ಬೈಲ್ ಮಾಡ್ತಾ ಬಂದು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮಗೂ ಗೀತೆ ಹೇಳ್ತಾರೆ ಯಾಕೆ ಅವಾಗ ಸಾಯಿ ಕುಮಾರ್ ಮೈ ಮೇಲೆ ಬರ್ತಾರೆ ಅಂತ. ಸಾಯಿ ಕುಮಾರ್ ಮೈ ಮೇಲೆ ಬಂದು ಆಲ್ಮೋಸ್ಟ್ ಏಕೆ ಮಾಡಿದವನಿಂದ ಬಂದ್ಬಿಟ್ಟಿದೆ ನಮಗೆ. ಐ ಥಿಂಕ್ ವೆರಿ ಫನ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ತುಂಬ ಜಾಲಿಯಾಗಿರ್ತೀವಿ ನಾವು, ಜಯರಾಮ್ ಅವರು 3 ಜನ ನಾವು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರೋದು. ಇಟ್ಸ್ ರಿಯಲಿ ಫನ್. ಯಾಕಂದರೆ ನಾವು ಒಂದು 4-5-6-7 ಡೇಸ್ ಕಂಟಿನ್ಯೂ ವರ್ಕ್ ಮಾಡಿದ್ಮೇಲೆ ವಿ ಸ್ಟಾರ್ಟ್ ಮಿಸ್ಸಿಂಗ್ ಈಚ್ ಅದರ್. ಫೋನ್ ಮಾಡ್ದಾಗ ಮಿಸ್ ಈಚ್ ಅದರ್. ನಿಜವಾಗ್ಲೂ ಭಾಳ ಐ ಥಿಂಕ್ ಖುಷಿ ಆಗುತ್ತೆ. ಈ ಥರ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಬರಬೇಕು ಇಂಡಸ್ಟ್ರಿಯಲ್ಲಿ ಅಂತ ಕೇಳೋದು. ಈ ನಾವು ಮಾತ್ರ ಅಂತ ಎಲ್ಲ ಇದರಲ್ಲೂ ಒಂದು ಹೆಲ್ದಿ ಇದು ಬರಬೇಕು. ನಾವು ಹೊರಗಡೆ ನಾವು ಇವಾಗ ಫಸ್ಟ್ ಟೈಮ್ ಆಫ್ಟರ್ ಜೈಲರ್ ಆದಮೇಲೆ ಇವಾಗ ಪ್ರದೀಪ್ ಮಾಡ್ತಾಯಿದ್ವಿ. ಅಲ್ಲಿ ಹೋದಾಗ ಎಷ್ಟು ಇಷ್ಟಪಡ್ತಾರೆ ಅಂದರೆ ರಾಮ್ಚರಣ್ ಅವೆಲ್ಲ ಸೋ ನೈಸ್, ರಜನಿಕಾಂತ್ ಅವರು ಆಗಲಿ, SJ ಸೂರ್ಯ ಆಗಲಿ, ಎವ್ರಿಬಡಿ ಈಸ್ ಸೋ ಹ್ಯಾಪಿ, ಸೋ ನೈಸ್. ಆ ರೀತಿ ಒಂದು ಒಳ್ಳೆ ವಾತಾವರಣ ಬರಬೇಕು. ಈ ಎವ್ರಿ ಸ್ಟೇಟ್ಗೆ ಒಂದು ಒಳ್ಳೆ ಬ್ರಿಡ್ಜ್ ಆಗಬೇಕು. there should be a beautiful positive bridge, not negative bridge. ಪಾಸಿಟಿವ್ ಬ್ರಿಡ್ಜ್ ಬೆಳಿಬೇಕು. ತಮಿಳಾಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ವರ್ಲ್ಡ್ ಸಿನಿಮಾ ಆಗಲಿ, ಒಳ್ಳೆ ಬ್ರಿಡ್ಜ್ ಆ ಬ್ರಿಡ್ಜನ್ನ ನಾವು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮದು, ನಾವು ಅಭಿಮಾನಿಗಳದ್ದು. ಮಿಚ್ಚದು ಏನೇನೋ ನಡೀತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದು ಸಾಲ್ವ್ ಆಗದೇ ಇರೋಂಥ ಪ್ರಾಬ್ಲಮ್ ಏನೂ ಅಲ್ಲ, ಹಾಗೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ನಾವು ಮಾಡಬೇಕೇ ಹೊರತು ಕುಂತ್ಕೊಂಡು ಗಲಾಟೆ ಮಾಡ್ಕೊಳ್ಳೋದಲ್ಲ. ವಿ ಶುಡ್ ಆಲ್ ಬಿ ಒನ್. ನಾವೆಲ್ಲ ಭಾರತೀಯರಂತ ಒಂದು ಭಾವನೆ ಬೆಳಿಬೇಕು ಫಸ್ಟ್. ಆವಾಗ ನಿಜವಾಗ್ಲೂ ನಾವು ಉದ್ಧಾರ ಆಗ್ತೀವಿ, ದೇಶ ಉದ್ಧಾರ ಆಗುತ್ತೆ. ಇದು ಎಷ್ಟು ಹೇಳ್ತಾ ಚೌಕಿದಾರ ಸೂಪರ್. ನನಗೆ ನನ್ನ ತಂದೆ ನಾವು ಚೌಕಿದಾರನೇ ಆಲ್ವೇಸ್. ಹೆಂಗೆ ಪೃಥ್ವಿಗೆ ಇದು ನೋಡಿ ಅವ್ರು ಹೇಳ್ತೀವಿ ಒಂದು ವಿಷಯ ಹೇಳ್ಬಾರ್ದು ಅಂತ ಇಂಡೈರೆಕ್ಟಾಗಿ ಹೇಳ್ತೀನಿ. ಯಾವಾಗ ಮಗ ಫ್ರೆಂಡಾಗಿ ಬರ್ತಾನೆ, ಅದಾದಮೇಲೆ ಫಾದರ್ ವಿಲ್ ಬಿಕಮ್ ಫ್ರೆಂಡ್ ಟು ಹಿಮ್. ದ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೈ ಫಾದರ್. ನನ್ನ ತಂದೆ ಜೊತೆ ಹಂಗೆ ಇತ್ತು. ಎಷ್ಟು ನಾವು ಭಯಪಡ್ತು. ಆಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟು, ಅವ್ರು ಹೋಗೋದು ಒಂದು 2 ವರ್ಷದಿಂದ ತುಂಬ ಹತ್ರ ಆಗ್ಬಿಟ್ರು. ಮನೆಗೆ ಅವಾಗ ಬರೋದು, ಹೊರಗಡೆ ಹೋಗೋದು, ಡ್ರೈವ್ಗೆ ಹೋಗೋದು, ಕಾಫಿ ಕೊಡಿಸೋದು. ಐ ಬಿಕೇಮ್ ಮೋರ್ ಲೈಕ್ ಎ ಫ್ರೆಂಡ್. ಒಂದು ಬಾಂಡೇಜ್ ಬೆಳೆಯುತ್ತೆ. ಸೊ ಅಪ್ಪ ಅದನ್ನು ಸ್ನೇಹಿತ ಆಗ್ತಾನೆ. ಆ ಒಂದು ಫೀಲಿಂಗ್ ಯು ವಿಲ್ ಗೆಟ್ ಇನ್ ಚೌಕಿದಾರ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ ಚೌಕಿದಾರಕ್ಕೆ. ಆಲ್ ದಿ ಬೆಸ್ಟ್ ಚಂದ್ರಶೇಖರ್ ಮಂಡ್ಯಪ್ಪ ಅವರೇ, ಆಲ್ ದಿ ಬೆಸ್ಟ್, ಗುಡ್ ಲಕ್, ಆಲ್ ದಿ ಬೆಸ್ಟ್ ಸಾಯಿ. ನೀವು ನಮ್ಮೆಲ್ಲರಿಗೂ ಶಕ್ತಿ ಶಿವಣ್ಣ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ. ಇದೀಗ ಹೇಗೂ ಇಡೀ ತಂಡ ಟೀಮ್ ಸ್ಟೇಜಲ್ಲಿ ಇರೋದ್ರಿಂದಾಗಿ ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಡೋಣ. ಒಂದು ಗ್ರೂಪ್ ಫೋಟೋ ಇರುತ್ತೆ, ಅದಾದ್ಮೇಲೆ ಒಂದು ಹುಕ್ ಸ್ಟೆಪ್ ಹಾಕ್ಸೋಣ ಅಂತ. 2 ಹುಕ್ ಸ್ಟೆಪ್ ಇದೆ. ಹೌದು.
ಈಗ ಒಂದು ಗ್ರೂಪ್ ಫೋಟೋ ಆದ್ಮೇಲೆ ಹುಕ್ ಸ್ಟೆಪ್ ಇದೆ. ಆಮೇಲೆ ಇವ್ರಿಗೂ ಅಷ್ಟೇ, ಇವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಪಾಪ, ಅಷ್ಟು ಇಷ್ಟು ಚೆನ್ನಾಗಿ ಮಾತಾಡಿದ್ರು. ಎಲ್ಲಿ ನೋಡಿ ಸಿಗ್ತಾ ಇರ್ತಾರೆ ಇವಾಗ ಇನ್ನೂ ಚೆನ್ನಾಗಿ ಆಗಲಿ, ಚೆನ್ನಾಗಿ ಬೆಳಿಬೇಕಂತಾನೆ ಆಸೆ. ಆಲ್ ದಿ ಬೆಸ್ಟ್. ಚೌಕಿದಾರ್ ಸಿನಿಮಾ ಜನವರಿ 30ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ಗ್ರೂಪ್ ಫೋಟೋ ಆದಮೇಲೆ ನಾವು 2 ಹುಕ್ ಸ್ಟೆಪ್ ಹಾಕಿಸ್ತೀವಿ. ಯಾಕಂತ ಹೇಳಿದ್ರೆ ಒಂದು ಧನ್ಯ ಅವರ ಜೊತೆಗೆ ಶಿವಣ್ಣ ಅವರು, ಪೃಥ್ವಿ ಅವರು ಗೆಳೆಯ ಸಾಂಗ್ಗೆ ಒಂದು ಹುಕ್ ಸ್ಟೆಪ್ ಹಾಕ್ತಾರೆ. ಧನ್ಯ ಅವರು ಚಿಟ್ಟೆ ಹೇಳೋದಕ್ಕೆ ಕಾಯ್ತಾ ಇದ್ದಾರೆ. ಇರಿ ಅದರ ಜೊತೆಗೆ ಈ ಗ್ರೂಪ್ ಫೋಟೋದಲ್ಲಿ ಪೂರ್ಣಿಮಾ ಮ್ಯಾಮ್ ನೀವು ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ.